ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತೋರಿಸ್ಬೇಕಾ? ಹಾಯ್ ಮಾಡು. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಸ್ಯಾಟರ್ಡೆ. ಇವಾಗ ಟೈಮ್ ಬಂದು 9 ಗಂಟೆ, ಇನ್ನೂ ಆಗಿಲ್ಲ, 8:45. ಸೊ ಪೂಜೆ ಎಲ್ಲ ಆಯಿತು. ಹಾಂ ನೋಡಿ, ನಮ್ಮ ಬೇಬಿ ಪೂಜೆ ಎಲ್ಲ ಮಾಡಿ ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿದ್ದಾಳೆ, ನಾನು ಹಚ್ಚಿದೆ. ಸೊ ಇವಾಗ ಹೋಗ್ಬಿಟ್ಟಿದೆ ಅದು, ಮತ್ತೆ ನೀರೆಲ್ಲ ತುಂಬಿದೆ. ಸೊ ಇವಾಗ ಎಲ್ಲ ಕೆಲಸ ಆಗಿದೆ ಫ್ರೆಂಡ್ಸ್. ಇವತ್ತಿಂದು ವ್ಲಾಗ್ ವಿಶೇಷತೆ ಏನಂದರೆ, ನಾನು ತಿಪ್ಟೂರ್ಗೆ ಹೋಗ್ತಾ ಇದ್ದೀನಿ. ಯಾಕೆ ಏನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಫುಲ್ ನೋಡಿ, ಓಕೆನಾ? ಸೊ ಇವತ್ತಿನ ವಿಡಿಯೋ ವಿಶೇಷತೆ ಅದೇ. ಆ್ಯಂಡ್ ಇನ್ನೂ ಏನೂ ಟಿಫನ್ ಮಾಡಿಲ್ಲ, ನೋಡೋಣ ಆನ್ ದ ವೇ ಹೋಗ್ತಾ ತಿಪ್ಟೂರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಈಗ ಮೇಕಪ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಏನಂದರೆ, ಏನಕ್ಕೆ ಹೋಗ್ತಿದ್ದೀನಿ ಅಂತ ಏನು ತುಂಬ ಏನೋ ಅದು ಪರ್ಸ್ನಲ್ ಏನಲ್ಲ ವಿಷಯ, ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೀನಿ ಏನಕ್ಕೆ ಹೋಗ್ತಿರೋದು ಅಂತ. ಸೊ ಮೇಕಪ್ ಮಾಡ್ಕೊತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ಇವಾಗ. ಓಕೆ ಗೈಸ್, ಏನಂದರೆ ನಮ್ಮ ಪಾಪದು 2 ಮಂತ್ಸಿಂದು ಫುಡ್ ಇಸ್ಕೊಂಬಂದಿರಲಿಲ್ಲ, ಹೋಗಿ ಫುಡ್ ಇಸ್ಕೊಂಡು ಬರಬೇಕು. ಸೊ ಅದೇ ವಿಶೇಷತೆ. ಏನಪ್ಪ, ಲೈಟ್ ಆಫ್ ಮಾಡ್ತೀನಿ ತಡೀರಿ ಗೈಸ್, ಒಂಥರ ಗೈಸ್. ಏನಂದರೆ, ನಾನು ಆಗಲೇ ಹೇಳ್ದಂಗೆ ನಮ್ಮ ಪಾಪುದು 2 ಮಂತ್ಸಿನ ಫುಡ್ ಇಸ್ಕೊಂಡು ಬಂದಿರಲಿಲ್ಲ. ಸೊ ಇವಾಗ ಇವತ್ತು ಹೋಗಿ ಆ ಫುಡ್ ಇಸ್ಕೊಂಡು ಬರಬೇಕು. ಆ್ಯಂಡ್ ಸೈಬಾಶಿನಿ, ಹಾಂ, ಯಾರು ಹೊಡೆದಿದ್ದು ಫ್ರೆಂಡ್ಸ್? ಬನ್ನಿ, ಸಿಂಪಲಾಗಿ ಏನು ಮೇಕಪ್ ಮಾಡಲ್ಲ, ಜಸ್ಟ್ ಮಾಮೂಲಿ ಡ್ರೆಸ್ ಹಾಕಿದ್ದೀನಿ. ಈಗ ಬಿಸಿಲಿರೋದ್ರಿಂದ ಸನ್ಸ್ಕ್ರೀನ್ ಅಂತೂ ಯೂಸ್ ಮಾಡ್ತೀನಿ ನಾನು. ಫ್ರೆಂಡ್ಸ್, ಈ ವ್ಲಾಗ್ ಫುಲ್ ನೋಡೋಕ್ಕಿಂತ ಫಸ್ಟ್ ಏನಂದರೆ, ನೀವಿನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಓಕೆ ಆ್ಯಂಡ್ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಕಟ್ಟಾಯ್ತಾ? ಯಾರು ಮಾಡಿದ್ದು ನೋಡಿದ್ದು? ಬಾಬಾ. ಏನಪ್ಪ? ಸೊ ಗಾಯ್ಸ್, ಆಮೇಲೆ ಇನ್ನು ಸ್ವಲ್ಪ ಸೆಟ್ ಆಗಬೇಕು. ಸೆಟ್ ಆಗೋ ತನಕ ಅದು ವೈಟಾಗಿ ಕಾಣಿಸುತ್ತೆ. ಬೀಳಿಸ್ಬೇಡ. ಆ್ಯಂಡ್ ನೋಡೋಣ ಬನ್ನಿ, ಅಲ್ಲಿಂದ ಮಂಗಳವಾರ, ಅಲ್ಲಿಂದ ಬಂದಮೇಲೆ ನಾನು ಇಲ್ಲೇ ಆ್ಯಡ್ ಮಾಡಿಸ್ತೀನಿ ನಮ್ಮ ಪಾಪುಗೆ, ಇಲ್ಲೇ ಎಂಟ್ರಿ ಮಾಡಿಸ್ತೀನಿ. ಅದು ವ್ಲಾಗ್ ನಿಮಗೆ ನೆಕ್ಸ್ಟ್ ಡೇ ಬರುತ್ತೆ, ನೆಕ್ಸ್ಟ್. ಓಕೆ, ಅದು ವ್ಲಾಗ್ ಮಾಡಿ ಸುಮ್ಮನಿರು. ಏನೇನು ಬೇಕು ಅದು ವ್ಲಾಗ್ ಮಾಡಿ ಅಂದರೆ ಮಾಡ್ತೀನಿ. ಈ ವ್ಲಾಗ್ ಕೆಳಗೆ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಬೇರೆ ಒದೇ ನಿಂಗೆ ಫೇಸ್ ಫುಲ್ ಪಿಂಪಲ್ಸ್ ಆಗಿಬಿಟ್ಟಿದೆ, ಸ್ವಲ್ಪ ಆಯಿಲಿ ಆಗಿದ್ದಾರೆ ಆಗ್ಬಿಟ್ಟಿದೆ. ಆಚೆ ಬಿಸಿಲು ಇದ್ದೇ ಇರುತ್ತೆ ತುಂಬ. ಈಗಲೇ ಬಿಸಿಲು ಬಂದ್ಬಿಟ್ಟಿದೆ 8 ಗಂಟೆಗೆ. ಮತ್ತೆ ಯಾಕ್ತೀನಿ ಫ್ರೆಂಡ್ಸ್, ನಾನು ಎಲ್ಲಿಗಾರ ಹೋಗಲಿ, ಆಚೆ ಹೋಗಲಿ, ಫಂಕ್ಷನ್ ಇರಲಿ ಅಥವಾ ನಮ್ಮಮ್ಮ ಮನೆ, ಇದೆ ಆಚೆ ಎಲ್ಲೇ ಹೋದ್ರೂ ನಾನು ಇದೇ ಮೇಕಪ್ ಮಾಡೋದು, ಯಾವುದೇ ಥರ ಮೇಕಪ್ ಮಿಸ್ ಇಲ್ಲ. ಸರಿ, ಇನ್ನೂ ಸೆಟ್ ಆಗಿಲ್ಲ, ಅಷ್ಟರಲ್ಲಿ ನಮ್ಮ ಬೇಬಿಗೆ ಕ್ರೀಮ್ ಪೌಡರ್ ಹಚ್ತೀನಿ. ತಿರ್ಗಪ್ಪ, ಅವಳು ಇಲ್ಲಿ ಕುತ್ಕೊಬಿಟ್ಟಿದ್ದಾಳೆ ಚೇರ್ ಹಾಕ್ಕೊಂಡು. ಏನು ನೋಡ್ತಿದ್ದಾರೆ ಮೈ ಡಾರ್ಲಿಂಗು? ಹಾಂ, ಕ್ರೀಮು ಪೌಡರ್ ಚೆನ್ನ. ನಮ್ಮ ಪಾಪುಗೆ ನಾನು ಯೂಸ್ ಮಾಡೋದು ಹಿಮಾಲಯ, ನಿಮಗೆ ಹೇಳಿದ್ದೀನಿ, ಬ್ಲಾಗಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಸಾಕಾಗಲ್ಲ, ಇದು ವೈಟ್ ಹಾಕೊಂಡ್ಬೇಕು ನೀನು. ಶಾಕು ಕಣ್ಕಪ್ಪ ಚೆನ್ನ. ತೋರಿಸ್ತೀನಿ ನಮ್ಮ ಬೇಬಿಗೆ ಹೆಂಗೆ ಮೇಕಪ್ ಮಾಡಿದ್ದೀನಿ ಅಂತ. ಅವಳೇ ಎದ್ದು ತಡಿ ನೋಡಿ ಗೈಸ್, ಅವಳೇ ಎದ್ದು ಹೆಂಗೈತಪ್ಪ ನಮ್ಮ ಪುಟಾಣಿ. ಎಲ್ಲಿ ತಲೆ ಬಾರಿಸ್ತೀನಿ ಅದು. ಹೇಗಿದೆ ನಮ್ಮ ಪುಟಾಣಿ ಮೇಕಪ್ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಕ್ಲಿಪ್ ಹಾಕೋಣ ಮನೆಗೆ ನಿಂಗೆ.
ಅವ್ಳು ಕೂದಲು ಬೆಳೆದ್ಬಿಟ್ಟಿದೆ ಗಾಯ್ಸ್. ಕಟ್ ಮಾಡ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈಗ ಸಿಕ್ಕಿದ್ದು ಒಳ್ಳೇದಾಯಿತು. ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಇವತ್ತು ಅದು ಕೂಡ ಕೆಲಸ ಇದೆ. ಕ್ಲಿಪ್ಪೆಲ್ಲಿಟ್ಟೆ ಇದಿದೆ. ಈ ಥರ ಹಿಂಗೆ ಸೈಡಿಗೆ ಒಂದು ಕ್ಲಿಪ್ ಹಾಕ್ಬೇಕೀಗ. ಯಾಕೆಂದರೆ ನಮಗೆ ತೋರಿಸಿ ಈಗ ಗ್ಯಾಸ್ ನಮ್ಮ ಪುಟಾಣಿ ಮೇಲೆ ಯಾಕೆ ಅಂತಿದ್ದಾಳೆ ಝೂಮ್ ಆಗಿಬಿಟ್ಟು. ಕೈ ತೆಗಿ. ಹೇಗಿದ್ದೀರಾ ನಮ್ಮ ಬೇಬಿ? ಹಾಂ ಇಲ್ಲೆಲ್ಲ ಕಪ್ಪಗೆ ಯಾಕೆ ಮಾಡ್ಕೊಂಡಿಯಾ? ಸೊ ಈಗ ನಾನು ಪೌಡ್ರ್ ಹಚ್ಚಬೇಕು. ಸೊ ಈಗ ಆಲ್ರೆಡಿ ಸ್ವೆಟ್ ಆಗಿಬಿಟ್ಟಿದ್ದೀನಿ. ಏನಪ್ಪ ಪೌಡ್ರ್ ಇಲ್ವಾ? ಎಲ್ಲೋಯ್ತು? ಏನಾಯ್ತು? ಇಲ್ಲ ಅಂತಿದ್ದಾಳೆ ನಮ್ಮ ಪಾಪು. ಪೌಡ್ರ್ ಇಲ್ವಂತೆ ನೋಡಿ ಗೈಸ್. ಹಾಂ ಒಂದು ನಿಮಿಷ ಲೈಟ್ ಹಾಕ್ತೀನಿ, ಅದು ನಂಗೆ ಗೊತ್ತಾಗ್ಬೇಕಲ್ಲ. ಈಗ ಓಕೆ. ಪೌಡ್ರ್ ಇಲ್ಲಪ್ಪ, ಪೌಡ್ರ್ ಇಲ್ಲಪ್ಪ. ನಾನು ಯೂಸ್ ಮಾಡೋ ಪೌಡ್ರ್ ಗೈಸ್ ಬಂದು ಸ್ಪಿನ್ಸ್ ಬೇಬಿ ಪೌಡರ್. ಎಲ್ಲಿ ಎಲ್ಲಿ ಗಾಯ್ಸ್ ನೋಡಿ, ಈ ರೀತಿ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಮಾಂಗಲ್ಯ ಚೈನ್ ನಂಗೆ ಸಖತ್ ಇಷ್ಟ. ಬಟ್ ಇದೊಂದು ಸ್ವಲ್ಪ ಕೊಂಡಿ ಬಿಟ್ಕೊಂಡಿದೆ. ಹಾಗೆ ನನಗೆ ತಿಪ್ಟೂರಲ್ಲಿ ಗೋಲ್ಡ್ ಅಂಗಡಿಯವ್ರು ಚೆನ್ನಾಗಿ ಪರಿಚಯ. ಹಂಗೆ ಇದನ್ನು ಕೂಡ ಮಾಡಿಸ್ಕೊಂಬರೋಣ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಶಾರ್ಟ್ ಚೈನ್. ನೋಡಿ ಇಲ್ಲಿಗೆ ತಾಳಿ ಬರುತ್ತೆ. ಇಲ್ಲಿ ಮಂಗಳಸೂತ್ರ ಹಾಕ್ತೀನಿ. ಬಟ್ ಯಾವುದೇ ಥರ ಆರ್ಟಿಫಿಷಿಯಲ್ ಎಲ್ಲ ಹಾಕ್ತಾರಲ್ಲ, ಸೊ ಅದೆಲ್ಲ ಹಾಕಲ್ಲ. ನಂಗೆ ಸಖತ್ ಇಷ್ಟ. ಬಟ್ ಸ್ವಲ್ಪ ಕೊಂಡಿ ಬಿಟ್ಕೊಂಡ್ಬಿಟ್ಟಿದೆ. ಇದನ್ನು ರೆಡಿ ಮಾಡಿಸ್ಕೊಬರ್ಬೇಕು. ರೆಡಿ ಮಾಡಿಸ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆನಾ? ಏನಪ್ಪ ಹೊಡೆದ್ನ ಪಾಪ? ಓಕೆ, ಈಗ ತಲೆ ಬಾಚ್ಕೋಬೇಕು. ಇವಾಗ ಟೈಮ್ ಆಲ್ರೆಡಿ 9 ಗಂಟೆ ಆಯಿತು ಗಾಯ್ಸ್. ಹೊಡೆದ್ನಾ? ಯಾಕೆ ಹೊಡ್ದ ಪಾಪ? ಪಾಪ ಯಾಕೆ ಹೊಡ್ದ ನಮ್ಮ ಪಾಪುಗೆ? ಕದ ಹಿಂಗೆ ತೆಗಿ. ಈಗ ಹೊರಡೋದು ಅಷ್ಟೇ. ಸಿಂಪಲಾಗಿ ಇವಾಗ ಒಂದು ಹೇರ್ ಸ್ಟೈಲ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಎತ್ತು ಚಿನ್ನಿ. ನೋಡಿ ಇಷ್ಟೇ. ಎಲ್ಲ ಹಿಂಗೆ ಹಾಕ್ಬಿಟ್ಟು ಈ ಥರ ಒಂದು ಕ್ಲಿಪ್ ಹಾಕೊಳ್ಳೋದು ಅಷ್ಟೇ ಗಾಯ್ಸ್. ಹೇಗೆ ಕಾಣ್ತಿದ್ದೀನಿ? ಚೆನ್ನಾಗಿ ಕಾಣ್ತಿದ್ದೀನ ಅಂತ ಕಮೆಂಟ್ ಮಾಡಿ. ಓಕೆನಾ? ಸೊ ನೋಡಿ, ಇದು ನನ್ನ ಪೂರ್ತಿ ಔಟ್ಫಿಟ್. ಸಾಕು ಗಾಯ್ಸ್. ನೋಡಿ, ಇದು ಇವತ್ತು ನನ್ನ ಹೊಸ್ಲಿನ ರಂಗೋಲಿ. ಮತ್ತು ಇವತ್ತು ಬೆಳಗ್ಗೆ ನಾನು ಸೈಡ್ ಬಾ ಪೂಜೆ ಮಾಡಿದ್ದೀನಿ. ಅದೊಂದು ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ನೀವು ಇವಾಗ ಹೋಗಿ ನೋಡ್ಕೊಂಡು ಬನ್ನಿ ಗಾಯ್ಸ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ಬೇಗನೆ ಆಗಿತ್ತು ಪೂಜೆ. ಸೊ ಹಾಗಾಗಿ ನಿಮಗೆ ಪೂಜೆ ನಾನು ಪ್ರತಿ ದಿನ ಕೂಡ ಪೂಜೆ ಮಾಡ್ತೀನಿ. ತುಂಬ ಸ್ಪೆಷಲ್ಲಾಗಿ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ 4 ಡೇಸ್ ಪೂಜೆ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತು ನಮ್ಮ ಮನೆಯ ಪೂಜೆ. ಸೊ ಓಕೆನಾ? ನೀಟಾಗೆಲ್ಲ ಆಗಿದೆ. ಕಾಣಿಸ್ತಾ ಇರ್ಬೋದು ನಿಮಗೀಗ. ಈಗ ಇಲ್ಲಿ ನಮ್ಮನೆ ಮುದ್ದು ಬಂಗಾರಿ, ನಮ್ಮನೆ ಮಹಾಲಕ್ಷ್ಮಿಯವರು ಪೂಜೆ ಮಾಡ್ತಾರೆ. ಬನ್ನಿ ಅವ್ರದ್ದು ತೋರಿಸ್ತೀನಿ ನಿಮಗೆ ಹೇಗೆ ಪೂಜೆ ಮಾಡ್ತಾರೆ ಅಂತ. ನೋಡಿ, ಅವ್ರಿಗೆ ಪೂಜೆ ಮಾಡೋದ್ಮೇಲೆ ಸಖತ್ ಇಷ್ಟ ನಮ್ಮನೆ ಮಹಾಲಕ್ಷ್ಮಿಯವರಿಗೆ. ಇಕ್ಕು ಸೊ ಕ್ಯೂಟ್ ಅಲ್ಲ? ನಿಮ್ಮ ಮನೇಲೂ ಹಂಗೇನಾ ಅಂತ ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ. ಓಕೆನಾ? ಏನಪ್ಪ ಅದು? ಹಾಂ, ಚಪ್ಪಲಿ ನಿಂದಲ್ಲಿ ಆಯ್ ಮಾಡು, ಮುತ್ಕೊಡು. ಓಡೋಣ? ಹಿಡ್ಕೈ ಬಾ ಗಾಯ್ಸ್. ನೋಡಿ, ಮೇನ್ ರೋಡಿಗೆ ಬಂದಿದ್ದೀವಿ. ಬಸ್ ಸ್ಟ್ಯಾಂಡ್ ಸ್ವಲ್ಪ ದೂರ ಅಷ್ಟೇ. ಸೊ ನಡ್ಕೊಂಡೇ ಹೋಗ್ಬೋದು. ಈಗ ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ.
ಫ್ರೆಂಡ್ಸ್ ಈಗ ಫೈನಲಿ ಬಂದೆ ತಿಪ್ಟೂರು ಬಸ್ ಸ್ಟ್ಯಾಂಡ್ ಇದು. ಏನಪ್ಪ ಹಚ್ಚಿದ್ದೀನಿ, ಅವಳಿಗೆ ಇವತ್ತು ಬಿದ್ದುಬಿಟ್ಟಿದ್ದಾಳೆ, ಗಾಯ ಆಗಿದೆ, ಎಡಿಟಿಂಗ್ ಮಾಡೋ ದಿವಸ. ಫ್ರೆಂಡ್ಸ್ ಫೈನಲಿ ಎಲ್ಲ ತುಂಬ್ಕೊಂಡಿದ್ದೀನಿ. ಫ್ರೆಂಡ್ಸ್ ಅಂಗನವಾಡಿ ಹತ್ರ ಹೋದಾಗ ವೀಡಿಯೋ ಮಾಡೋಕ್ಕಾಗಿಲ್ಲ, ಐ ಆಮ್ ವೆರಿ ಸಾರಿ. ಸೊ ನೋಡಿ ಫುಲ್ಲು ದೊಡ್ಡದಿತ್ತಲ್ವ, ಅದೇ ಚೀಲ ಅಂದರೆ ಒಂದು ದೊಡ್ಡ ಫುಲ್ ಬ್ಯಾಗೇ ಆಗಿದೆ. ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ. ನಿಜ ಹೇಳ್ಬೇಕಂದ್ರೆ ಎಷ್ಟು ಟ್ಯಾನ್ ಆಗಿದ್ದೀನಿ ನೋಡಿ, ಸಕ್ಕತ್ ಬಿಸಿಲು ಅಂದರೆ ಬಿಸಿಲು ಗಾಯ್ಸ್ ನೋಡಿ ಇಲ್ಲಿ. ಸೊ ಫೈನಲಿ ಈಗ ಬಸ್ ಓಡ್ತಾ ಇದೆ. ನಾನು ಇವಾಗ ಮತ್ತೆ ಬ್ಯಾಕ್ ಟು ಚಿಕ್ಕನಾಯಕನಹಳ್ಳಿ. ಆ್ಯಂಡ್ ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಏನೇನು ಕೊಟ್ಟರು ಅಂತ, ಓಕೆನಾ. ಆ್ಯಂಡ್ ಬಸ್ಸಲ್ಲಿ ನಾನು ನಮ್ಮ ಬೇಬಿ ಇಬ್ಬರು ಕೂಡ ನಿದ್ದೆ ಮಾಡಿದ್ವಿ, ಯಾಕೆಂದರೆ ಬೆಳಿಗ್ಗೆ ಬೇಗ ಹೋಗಿದ್ವಲ್ಲ. ಸೊ ಹಾಗಾಗಿ ನೋಡಿ ಇಲ್ಲಿ ನಮ್ಮ ಮನೆ ಬೇಬಿ ಅವಳು ನಿದ್ದೆ ಮಾಡಿದ್ಲು. ಆ್ಯಂಡ್ ವೀಡಿಯೋ ಒಂದೆರಡು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡು ನಾನು ಕೂಡ ವೀಡಿಯೋ ಮಾಡಿದೆ. ನೋಡಿ ಎಷ್ಟು ಟ್ಯಾನ್ ಆಗಿದ್ದೀನಿ ಸ್ವಲ್ಪ ಟೈಮಿಗೆ. ನಿಜವಾಗ್ಲೂ ಸಖತ್ ಅಂದರೆ ಸಖತ್ ಬಿಸಿಲು ಗಾಯ್ಸ್ ನಿಜ. ತಿಪ್ಟೂರಲ್ಲೂ ಅಷ್ಟೇ, ಚಿಕ್ಕನಾಯಕನಹಳ್ಳಿಯಲ್ಲೂ ಅಷ್ಟೇ. ಸೊ ಇದು ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಮತ್ತು ಫೈನಲಿ ಮನೆಗೆ ಬಂದೆ. ತುಂಬ ಸುಸ್ತು. ಸೊ ಸಖತ್ ಸುಸ್ತಾಗ್ತಿದೆ. ಮನೆಗೆ ಬಂದಿದ್ದೀನಿ, ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ದೊಡ್ಡ ಬ್ಯಾಗು ಗೈಸ್, ಎತ್ತಕ್ಕಾಗಲ್ಲ ಇದು. ನೋಡಿ ಇಷ್ಟಿದೆ, 3 ತಿಂಗಳದು ಫುಡ್ಡು. ಸೊ ಇದು ಬಂದ್ಬಿಟ್ಟು ಬೆಲ್ಲ. ಏನು ಮಾಡ್ತಿದ್ದೆ ಚಿನ್ನಿ? ಅಲ್ಲ ಮಾಡಬಾರ್ದು, ಇಲ್ಲಿ ಬರಬೇಕು ಗೈಸ್. ಇದು ಆರ್ಗಾನಿಕ್ ಬೆಲ್ಲ, 3 kg ಬಂದಿದೆ ಬೆಲ್ಲ. 3 ತಿಂಗಳದ್ದು ಕೊಟ್ಟಿದ್ದಾರೆ. ಸೊ ಒಂದೇ ಸತಿ ನಾನು ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ಹೇಳಿದ್ದೆ 3 months ಇಂದಿದೆ ಅಂತ, ಹೋಗಿಸ್ಕೊಂಬಂದಿಲ್ಲ ಅಂತ. ಹಾಂ ಓಕೆನಾ, ಮಾಡ್ದಾ? ಆ್ಯಂಡ್ ಗಾಯ್ಸ್ ಇದು ಬಂದು ಪುಷ್ಟಿ ಪೌಡರ್ದು ದೊಡ್ಡದು. ಇದು ಲಾಸ್ಟ್ ಮಂತಿಂದು, ಓಕೆನಾ. ಸೊ ಹೇಳ್ತೀನಿ ನಿಮಗೆ, ಈ ಮಂತಿಂದ ಹೊಸ್ದಾಗಿ ಫುಡ್ಡು ಬಂದಿದೆ. ಈ ತಿಂಗಳಿಂದ. ಇದು ಲಾಸ್ಟ್ ಮಂತಿಂದು. ನಾನು ಹೋಗಿ ಇಲ್ಲಿ ಶಿಫ್ಟ್ ಆದ್ವಲ್ಲ, ಹೋಗಿ ಇಸ್ಕೊಂಬರೋಕ್ಕಾಗಿರಲಿಲ್ಲ. ಏನು ಚಿನ್ನಿ ತಗೋ, ಈ ಮಂತಿಂದು. ಸೊ ಸಾರಿ, ಲಾಸ್ಟ್ ಮಂತಿಂದು. ಈ ಮಂತಿಂದು ಹೊಸ್ದಾಗಿ ಬಂದಿದೆ, ತೋರಿಸ್ತೀನಿ. ಆ್ಯಂಡ್ ನೋಡಿ ಗಾಯ್ಸ್, ಅಮ್ಮ 2 ತಿಂಗಳದ್ದು ಸೇರಿಸಿ ಇಷ್ಟು ದೊಡ್ಡ ಪ್ಯಾಕೆಟ್ ಕೊಟ್ಟಿದ್ದಾರೆ. ಇದು ಬಂದು ಹೊಸ್ದಾಗಿ ಬಂದಿರೋಂತಹ ಅಂಗನವಾಡಿಯಲ್ಲಿ ಹಾಕೋದು ಫುಡ್. ಸೊ ಇದರಲ್ಲಿ ಏನಿದೆ ಅಂತ ನಿಜ ಗೊತ್ತಿಲ್ಲ ನನಗೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಏನಪ್ಪ? ಪೂರಿ ಅಲ್ಲ, ತಾವೆಲ್ಲಿ ತೋರ್ಸೋಣ ಗೈಸ್. ನೋಡಿ ಪೂರಿ ಅಂತ ನೋಡಿದ್ದಕ್ಕೆ ಇದು ಒಂದು ಫುಲ್ ಹಾಲು ಪೌಡರ್. ಗಾಯ್ಸ್ ಇದರಲ್ಲಿ ಏನಿದೆ ಅಂತ ನಿಜ ಗೊತ್ತಿಲ್ಲ ನನಗೆ. ನೋಡೋಣ, ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. 5 kg ಇದೆ ಒಟ್ಟಿದು. ಅಲ್ಲಿ ಹೇಳ್ತಿದ್ರು ಅಂಗನವಾಡಿ ಆಂಟಿ, ಇದ್ರ ಫುಲ್ಲು ಗೋಧಿ ಹಸಿಟ್ಟಿದೆ, ಚಪಾತಿ ರೊಟ್ಟಿ ಎಲ್ಲ ಮಾಡ್ಬೋದು ಅಂತ. ಹಾಂ ಇತ್ತಾ? ನೋಡಿ ಇನ್ನು 2 ಬೆಲ್ಲದ ಪೌಡರ್. ಚಿಲಿ ತಾಂಬೆ ಏನದು? ಹಾಂ ಪೂರಿ ಎಲ್ಲ ಕಂದ, ಅದು ಹಾಲು. ನೋಡಿ ಗೈಸ್, ಅದೊಂದು ದೊಡ್ಡದು ಹಾಲು ಪೌಡರ್. ಈಗ ಬ್ಯಾಕ್ ಕ್ಯಾಮ್ರದಲ್ಲಿ ನಿಮಗೆ ಇನ್ನೂ ಒಂದು ಸತಿ ತೋರಿಸ್ತಾ ಇದ್ದೀನಿ. ಫ್ರಂಟಲ್ಲಿ ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ, ಸೊ ಅದಕ್ಕೆ ತೋರಿಸ್ಮನೆ ಗಾಯ್ಸ್. ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಹೇಳ್ದಂಗೆ ಸೈಡ್ ಬಾ ಮನೆಯಲ್ಲಿ. ಇದು ಬಂದು 5 ಇವಳಿ ತೋರಿಸ್ಬೇಕಂತ ಗಾಯ್ಸ್. ನೋಡಿ ತೋರಿಸ್ತಿದ್ದೀನಿ, ತೋರಿಸಲೇ ಅಂತಾಳೆ ಗಾಯ್ಸ್. ತೋರಿಸ್ತಿದ್ದೀನಿ, ಹೇಳಿ ಏನದು ಎಕ್ಸ್ಪ್ಲೇನ್ ಮಾಡ್ತೀಯಾ? ಎಕ್ಸ್ಪ್ಲೇನ್ ಹೇಳು ಅದ್ರ ಬಗ್ಗೆ, ವಿವರಣೆ ಕೊಡೋದ್ರ ಬಗ್ಗೆ ಕೊಡು. ಏನದು? ಹಾಂ ಅಷ್ಟೇನಾ? ಓಕೆ, ಈಗ ಇದ್ರ ಬಗ್ಗೆ ಹೇಳೋಣ ಗಾಯ್ಸ್. ನೋಡಿ ನಾನು ಆಗಲೇ ಹೇಳ್ದಂಗೆ ಇದು ಹೊಸ್ದಾಗಿ ಬಂದಿರೋ, ಇದ್ರ ಬಗ್ಗೆ ನಾನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಮಾಡೋ ಉದ್ದೇಶ. ಸುಮ್ಮನೆ ಹಾಗೆ ತೋರಿಸ್ಕೊಂಡು ಎಂಡ್ ಮಾಡೋಣ ಅಂದ್ಕೊಂಡೆ. ಬಟ್ ಇದು ಹೊಸ್ದಾಗಿ ಬಂದಿದೆ ಈ ಮಂತಿಂದ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಪ್ಯಾಕ್ ಮಾಡಿರೋದು ಮೇಗೆ 120 ಕಾಣಿಸ್ತಾ ಇರ್ಬೋದು ನಿಮಗೆ. ಒಂದು ನಿಮಿಷ, ಈಗ ಕಾಣಿಸ್ತದೆ. ಇನ್ನು 3 ತಿಂಗಳು ಯೂಸ್ ಮಾಡ್ಬೋದು ಇದು. ಆ್ಯಂಡ್ ಇದು ತಿಪ್ಟೂರಲ್ಲಿ ನಾವಿರೋದು ಈಗ. ಪ್ರೆಸೆಂಟ್ ಚಿಕ್ಕನಾಯಕನಹಳ್ಳಿಯಲ್ಲಿರೋದು. ನೆಕ್ಸ್ಟ್ ಇಲ್ಲಿಂದನೇ ತಗೋಬೇಕು. ಇದು 2 ತಿಂಗಳು ಫುಡ್ ಇದರಲ್ಲಿದೆ ನೋಡಿ. ಹಾಂ
ನೋಡಿ ಇದು ಹೊಸ್ದಾಗಿ ಬಂದಿರೋ ಫುಡ್ಡು. ಇದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಟೀಚರಿಗೆ ಕೇಳಿದ್ದಕ್ಕೆ ಗೋಧಿ ಹಸಿಟ್ಟು ಇದೆ ಅಂತ ಅಂದರು. ಅಷ್ಟು ಕ್ಲಿಯರಾಗಿ ನನಗೂ ಗೊತ್ತಿಲ್ಲ. ಓಕೆನಾ ಗೈಸ್? ಆ್ಯಂಡ್ ನೋಡೋಣ ಏನಿದೆ ಅಂತ. ಆ್ಯಂಡ್ ಫುಲ್ಲು ನೆಕ್ಸ್ಟ್ ನೋಡಿ ಇದು ಹೊಸ್ದಾಗಿ ಬಂದಿರೋ ಅಂಥದ್ದು. ಕೊಡ್ತಾ ಇಲ್ಲ ಅವಳದು ನಿಂದ. ಆ್ಯಂಡ್ ಇದು ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲೆಲ್ಲ ತೋರಿಸಿದ್ನಲ್ಲ ಗಾಯ್ಸ್, ಇದು ಪುಷ್ಟಿ ಪೌಡರ್. ಇದು ಬಂದು 3 kg ಇದೆ ಗಾಯ್ಸ್. ಎಲ್ಲ ಇವಳದೆ ಅಂತೆ ನೋಡಿ ಗಾಯ್ಸ್. ಆ್ಯಂಡ್ ಇಡ್ಲಿ ಹಾಲು ಪೌಡರು ಇದು ಹೊಸ್ದಾಗಿ ಬಂದಿದೆ. ಕೊಡ್ತೀನಿ, ಏನು ತೋರ್ಸಕ್ಕೆ ಬಿಡ್ತಾ ಇಲ್ಲ ಗೈಸ್ ನಮ್ಮ ಬೇಬಿ. ನೋಡಿ ನಿಮಗೆ ಇದ್ರ ಬಗ್ಗೆ ನಾನು ಲಾಸ್ಟ್ ವ್ಲಾಗಲ್ಲೇ ಇದ್ರ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೆ. ಸುಮ್ಮನೆ ಇರ್ತೀಯಾ? ಹಾಂ, ಯಾರ್ದದು? ಚಿನ್ನಮ್ಮ. ಅಯ್ಯೋ ಅಯ್ಯೋ ಅಯ್ಯೋ. ಹಾಂ, ನಂದು ಅವಳಿಗೆ ಕೊಟ್ಟಿರೋದಲ್ಲ ಗೈಸ್, ಅದಕ್ಕೆ ಎಲ್ಲ ನಂದು ಅಂತವಳೆ. ಯಾರ್ದದು? ಹಾಂ, ಏನು ಮುಟ್ಟಕ್ಕೆ ಬಿಡ್ತಿಲ್ಲ ಗೈಸ್ ಅವಳು. ಅವಳಿಗೆ ಕೊಟ್ಟಿರೋದು ಇದೆಲ್ಲ ಅವಳಿಗೆ ಕೊಟ್ಟಿರೋದಲ್ವಾ? ಎಲ್ಲ ನಂದು ಅಂತಿದ್ದಾಳೆ. ಹಾಂ, ಸೊ ಅಡುಗೆ ಏನು ಮಾಡಿಲ್ಲ, ಮಾಡಬೇಕು. ಬೆಳಗ್ಗೆ ಅಲ್ಲೇ ಆಚೆ ತಿಂದೆ ಇವತ್ತು. ನಾನು ಅದು ವ್ಲಾಗ್ ಮಾಡೋದೇ ಮರ್ತೋದೆ. ಸೊ ಗ್ರ್ಯಾಂಡ್ಗೆ ಹೋಗಿ ಇವತ್ತು ಕೇಸರಿ ಬಾತು ಉಪ್ಪಿಟ್ಟು ತಿಂದೆ. ನಮ್ಮ ಪಾಪುಗೆ ಬಿಸಿಬೇಳೆ ಬಾತು. ಸೊ ಕೂತ್ಕೊಳ್ಳಪ್ಪ ಅಲ್ಲಾರ ಕೂತ್ಕ. ಸೊ ಗಾಯ್ಸ್ ನೋಡಿ, ಈ ಬೆಲ್ಲ ನಂಗೆ ಸಖತ್ ಇಷ್ಟ. 3 kg ಬಂದಿದೆ ಬೆಲ್ಲ. ಖುಷಿ ಆಯಿತು, ಬೆಲ್ಲ ಸಿಕ್ತಲ್ಲ ದೇವರೇ. ಎತ್ತಿಕ್ ಬರೀಗ ಇಷ್ಟು ಎತ್ತಿಕನಾ? ಹಾಂ, ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಇಲ್ಲಿ ಎಂಟ್ರಿ ಮಾಡಿಸ್ಬೇಕು ನಮ್ಮ ಪಾಪುಗೆ. ನಿಂತ ಎಲ್ಲ ಹೇಳ್ದೆ. ಇದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇದು ನಾನು ಯೂಸ್ ಮಾಡಲ್ಲ. ಐ ಥಿಂಕ್ ನಮ್ಮ ಅಮ್ಮನ ಮನೆಗೆ ಕೊಟ್ಟು ಕಳಿಸೋ ಪ್ಲಾನ್ ಇದೆ. ಇದು ತುಂಬ ಸೆಕೆ ಅಂದರೆ ಸೆಕೆ. ಇವಾಗ ಕೂದಲೆಲ್ಲ ಬಂದ್ ಮಾಡಿ ಫೇಸ್ ವಾಶ್ ಮಾಡಿಬಿಡ್ತೀನಿ. ಈಗಲೇ ನಾನು ಆಚೆ ಹೋಗಿ ಬಂದ ಕ್ಷಣ ಅಷ್ಟೇ ಯಾವಾಗಲೂ ಫೇಸ್ ವಾಶ್ ಮಾಡಿಬಿಡ್ತೀನಿ. ಸೊ ಇವಾಗ ಫೇಸ್ ವಾಶ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಬಸ್ಸಲ್ಲೇ ಆಲ್ಮೋಸ್ಟ್ ನಿದ್ದೆ ಮಾಡಿದೆ, ಬಟ್ ಇನ್ನೊಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು ಬೆಸ್ಟು ಅನ್ಸುತ್ತೆ. ಫ್ರೆಂಡ್ಸ್, ಅಂಗನವಾಡಿಯವರೇ ಮತ್ತೆ ಕಾಲ್ ಮಾಡಿದರು. ಸೊ ಹಾಗಾಗಿ ರಿಸೀವ್ ಮಾಡಿದೆ. ಮನೆಗೆ ಹೋದ್ರಾ ಅಂತ ಕೇಳಕ್ಕೆ ಮಾಡಿದರು. ಪಾಪ ತುಂಬ ಒಳ್ಳೆಯವರು. ಇವಳು ಗೈಸ್ ಎಲ್ಲ ತಗೊಂಡು ಒಳಗೆ ಇಲ್ಲಿ ಎತ್ತಿಟ್ರೆ ಬಿಡ್ತಾ ಇಲ್ಲ ಅವಳು. ತಗೊಬಂದು ಇಲ್ಲಿ ಇಡ್ತಾ ಇದ್ದಾಳೆ ನಂದು ಅಂತ. ಬೇಕಾದ್ರೆ ನಿಮ್ಮ ಎದುರಿಗೆ ಇದೊಂದು ಸಣ್ಣ ಪಾಕಿಟ್ ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ. ತೊಗೊಂಡೋಗಿ ಇಕ್ತೀನಿ. ಹೇಗೆ ಬರ್ತಾಳೆ ನೋಡಿ ನನಗೆ ಹೆಂಗೆ ಬೈತಾಳೆ. ಯಾಕೆ ನಿಂದ ನೋಡಿ ಗೈಸ್, ಅದ್ರ ಮೇಲೆ ಹಾಕೊಂಡು ಕುತ್ಕೊಳ್ಳೋದು ಬಿದ್ಲು. ಈಗ ಇದನ್ನು ತೊಗೊಂಡೋಗ್ತೀನಿ. ನೋಡೋಣ. ಬೆಲ್ಲ 3 ತೊಗೊಂಡೋಗಿ ಇಟ್ಟೆ, ಹಂಗೆ ಮಾಡಿದ್ಲು. ಹಾಲು ಪೌಡ್ರೂ ಹಂಗೆ ಮಾಡಿದ್ಲು. ಈಗ ಈ ಪೌಡರ್ ತೊಗೊಂಡೋಗ್ತೀನಿ. ಇದು ಎತ್ತಕ್ಕಾಗಲ್ಲ ಅವಳಿಗೆ. ನೋಡೋಣ ಏನು ಮಾಡ್ತಾಳೆ. ಯಾಕೆ ಬಂದೆ? ಎತ್ತಕ್ಕಾಗಲ್ಲ ಅದು. ಯಾಕೆ ಬಂದೆ? ನೋಡಿ ಗೈಸ್, ಬಿಡ್ತಾ ಇಲ್ಲ ಅವಳು. ಫ್ರೆಂಡ್ಸ್, ಇವಾಗ ಫೇಸ್ ವಾಶ್ ಮಾಡಿದ್ದೀನಿ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಮರ್ತೋದೆ, ಆ ಬ್ಯಾಗಲ್ಲಿ ನಿಮಗೆ ನಾನು ಚೈನ್ ತೋರಿಸ್ದೆ ಅಲ್ವಾ? ನಾನು ಚೈನ್ ರೆಡಿ ಮಾಡಿಸ್ಬೇಕು, ಮಾಂಗಲ್ಯ ಚೈನ್ ಅಂತ. ಬಟ್ ರೆಡಿ ಮಾಡಿಸ್ಲಿಲ್ಲ. ನಾನು ನೋಡೋಣ ಇಲ್ಲೇ ಎಲ್ಲ ಚಿಕ್ಕನಹಳ್ಳಿಯಲ್ಲೇ ಮಾಡಿಸ್ಕೊಳ್ಳೋಣ ಅಂತ ಬಂದೆ. ಯಾಕೆಂದರೆ ಇದು ತುಂಬ ವಾರ ಆಯಿತು ಗೈಸ್. ಇದು 5 kg, ಅದು 3 kg ಬೆಲ್ಲ. ಆ್ಯಂಡ್ ಇದೊಂದು kg, 4 kg, 5 + ಇದು 3. ಒಟ್ಟು ಏನಿಲ್ಲ ಅಂದರೂ ಒಂದು 13 kg ಎತ್ಕೊಂಬರೋದು ತುಂಬ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಹೋಗಲಿಲ್ಲ ರೆಡಿ ಮಾಡ್ಸೋಕ್ಕೆ. ನೋಡೋಣ, ಇಲ್ಲೂ ತಿರ್ಬೇಕು. ಚಿಕ್ಕನಹಳ್ಳಿಯಲ್ಲೂ ಇರ್ತವೆ ಅಲ್ವಾ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ಸು, ಇಲ್ಲೇ ಮಾಡ್ಸೋಣ ಅಂತ. ಸೊ ಈಗ ಟೈಮ್ 2 ಗಂಟೆ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗು. ಇನ್ನೂ ಏನೇನೋ ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡೆ. ಅಲ್ಲಿ ಹೋದ್ಮೇಲೂ ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಇಬ್ಬರು ಟೀಚರು ಮತ್ತು ಅವರು ಕೆಲಸ ಮಾಡ್ತಾರಲ್ಲ, ಅವರಿಬ್ಬರು ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮರ್ತೋದೆ ನಾನು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಕ್ಲೋಸ್ ಅವರು. ತುಂಬ ಚೆನ್ನಾಗಿ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ಏನಪ್ಪ ಬರೀಬಾರ್ದು, ಗೋಡೆ ಮೇಲೆಲ್ಲ ಬರೀತಾಳೆ ನಮ್ಮ ಪಾಪು.
ಅದು ಬಳ್ಪುದಲ್ಲಿ ಆ ಥರ ಬರೀಬಾರ್ದು, ಬರೆದ್ರೆ ಮನೆಗೆ ಸಾಲ ಆಗುತ್ತೆ ಅನ್ನೋದು ಒಂದು ನಮ್ಮ ತಲೆಯಲ್ಲಿದೆ. ಸೊ ಅಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳೋರಲ್ಲ ಆಗ ಬರಿಬೇಡ ಅಂತ, ಅದನ್ನ ನಾನು ಹೇಳ್ತೀನಿ ಅಷ್ಟೇ. ಬಳ್ಪುದಲ್ಲಿ ಬರೀಬಾರ್ದು ಅದಕ್ಕೆ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗು. ನಾನು ಆಗಲೇ ಹೇಳ್ದಂಗೆ ಟೀಚರು ಮತ್ತು ಅಲ್ಲಿ ಕೆಲಸ ಮಾಡೋರು ಹೆವಿ ಕ್ಲೋಸು, ಅವ್ರು ಮಾತಾಡ್ಕೊಂಡು ನಿಂತ್ಕೊಂಡ್ರು. ಸೊ ಹಾಗಾಗಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇಟ್ಸ್ ಓಕೆ. ಇವತ್ತಿನ ವ್ಲಾಗ್ ಇದಾಗಿತ್ತು, ಸಿಂಪಲ್ ವ್ಲಾಗು. ಇನ್ನು ಅಡುಗೆ ಎಲ್ಲ ಏನೂ ಇಲ್ಲ. ನೋಡೋಣ, ನಮ್ಮ ಅತ್ತೆ ಮನೆಗೆ ಹೋಗಬೇಕು ಅಂತ ಅಂತಿದ್ರು ನಮ್ಮ ಹಸ್ಬೆಂಡು, ಅದಕ್ಕೆ ಏನೂ ಮಾಡಿಲ್ಲ. ಹಿಟ್ಟು ಮಾತ್ರ ನೆನೆ ಹಾಕಿದ್ದೀನಿ. ನೋಡೋಣ ಅವ್ರು ಬಂದರೆ ದೋಸೆದು ನೆನೆ ಹಾಕಿದ್ದೀನಿ, ಹಿಟ್ಟು ರುಬ್ಬಿಟ್ಟು ದೋಸೆ ಒಯ್ದು ಕೊಡೋದು ಅಷ್ಟೇ, ಸಿಂಪಲ್ಲು ಊಟ. ಓಕೆ, ಇನ್ನೂ ಮುಂದುವರ್ಸೋಕ್ಕಾಗಲ್ಲ, ಈಗ ರೆಸ್ಟ್ ಮಾಡ್ಬೇಕು ನಾನು. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಮಾಡ್ಬೇಕಂತ ಗೊತ್ತಲ್ಲ ಗೈಸ್, ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಜಾಸ್ತಿ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಪಿಂಪಲ್ ನೋಡಿ 1 2 3 4 ಪಿಂಪಲ್ಸ್ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಈ ವೆದರ್ಗೆ ನನ್ನ ಫೇಸ್ ಕೂಡ ಬ್ಲ್ಯಾಕ್ ಆಗಿದೆ ಆ್ಯಂಡ್ ಪಿಂಪಲ್ ಕೂಡ ಆಗಿದೆ. ಈ ಊರಿಂದು ನಮ್ಮ ಬೇಬಿ ಕೂಡ ಬ್ಲ್ಯಾಕ್ ಆಗಿದ್ದಾಳೆ. ಅಂಗನವಾಡಿಯಲ್ಲಿ ಹಂಗೆ ಅಂತ ಇದ್ರು, ಕಪ್ಪುಗಾಗ್ಬಿಟ್ಟಿದ್ದಾಳೆ ಅನನ್ಯ ಅಂತ. ಏನು ಮಾಡಿದೆ? ಏನಿದು ಹಾಂ? ಸೊ ಹಂಗಂತ ಇದ್ರು. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಬಾಯ್.